ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಕೂಡ ಶುಭೋದಯ. ನೀವು ಈಗಾಗಲೇ ಹಿಂದಿನ ತರಗತಿನಲ್ಲಿ ಲೋಹಗಳು ಅಲೋಹಗಳು ಪಾಠದಲ್ಲಿ ಲೋಹ ಅಲೋಹಗಳ ನಡುವಿನ ಭೌತ ವ್ಯತ್ಯಾಸಗಳನ್ನ ಕಲಿತಿದ್ದೀರಾ. ಜೊತೆಗೆ ರಾಸಾಯನಿಕವಾಗಿ ಲೋಹಗಳು ಆಮ್ಲಜನಕದೊಂದಿಗೆ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ತಿಳಿದಿದ್ದೀರಾ. ಲೋಹವು ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಆಯಾ ಲೋಹೀಯ ಆಕ್ಸೈಡ್ಗಳನ್ನು ಕೊಡುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಆ ಲೋಹೀಯ ಆಕ್ಸೈಡ್ಗಳು ಎಲ್ಲವೂ ಕೂಡ ಯಾವ ಒಂದು ಪ್ರತ್ಯಾಮ್ಲೀಯವಾಗಿ ಇರುತ್ತೆ. ಆದರೆ ಎರಡು ಆಕ್ಸೈಡ್ಗಳನ್ನು ಹೊರತುಪಡಿಸಿ ಸತುವಿನ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಹೊರತುಪಡಿಸಿಬಿಟ್ಟು ಉಳಿದಂತಹ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನ ತೋರಿಸುತ್ತೆ. ಜೊತೆಗೆ ಲೋಹದ ಆಕ್ಸೈಡ್ಗಳು ಹೆಚ್ಚಿನಾಗಿ ನೀರಿನಲ್ಲಿ ಕರಗೋದಿಲ್ಲ. ಆದ್ರೆ ಕೆಲವು ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗ್ಬಿಟ್ಟು ಅವುಗಳ ಪ್ರತ್ಯಾಮ್ಲೀಯತೆ ಗುಣವನ್ನು ಅವುಗಳನ್ನು ನಾವು ಕ್ಷಾರ ಅಂತ ಹೇಳಿ ಕರಿತೀವಿ. ಪ್ರತ್ಯಾಮ್ಲೀಯತೆ ಗುಣವನ್ನು ತೋರಿಸೋದ್ರ ಜೊತೆಗೆ ಅವುಗಳನ್ನು ಕ್ಷಾರ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗೆ ಸೋಡಿಯಂ ಆಕ್ಸೈಡ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಸೋಡಿಯಂ ಆಕ್ಸೈಡ್. ಇದು ಲೋಹೀಯ ಆಕ್ಸೈಡ್. ನೀರಿನಲ್ಲಿ ಕರಗಿದಾಗ H2O ಅದರ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತೆ. ನೋಡಿ, ಆಮ್ಲಜನಕ ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ, ಇಲ್ಲಿ ಮಾತ್ರ ಒಂದೇ, ಇಲ್ಲಿ ಎರಡಾಗಿದೆ, ಇಲ್ಲಿ ಒಂದಾಗಿದೆ. ಹಾಗಾಗಿ ಇಲ್ಲಿ ಎರಡು ಅನ್ನೋ ಸಂಖ್ಯೆಯನ್ನು ಕೊಡೋಣ. ಈಗ ನಾವು ಗಮನಿಸೋದಾದ್ರೆ Na ಎರಡಿದೆ, ಇಲ್ಲಿ ಎರಡು Na, ಇಲ್ಲಿ H2 ಇದೆ, ಇಲ್ಲಿ ಎರಡು Hಗಳಿದೆ. O ಅನ್ನೋದು ಎರಡಾಗಿತ್ತು, ಈಗ ಎರಡಾಗಿದೆ. ಈಗ ಇದು ಸರಿ ಹೋಗಿದ ರಾಸಾಯನಿಕ ಸಮೀಕರಣ. ಎಲ್ಲಾ ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗೋದಿಲ್ಲ. ಆದ್ರೆ ನೀರಿನಲ್ಲಿ ಕರಗುವಂತಹ ಲೋಹೀಯ ಆಕ್ಸೈಡ್ಗಳನ್ನ ನಾವು ಕ್ಷಾರ ಅಂತ ಹೇಳಿ ಕರಿತೀವಿ. ಏನಂತ ಓದ್ತೀವಿ? ಕ್ಷಾರ. ಅದಕ್ಕೆ ಉತ್ತಮವಾದ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಸೋಡಿಯಂ ಆಕ್ಸೈಡ್. ನಂತರ ಬಂದ್ರೆ ಎಲ್ಲಾ ಲೋಹಗಳು ಆಮ್ಲಜನಕದೊಂದಿಗೆ ಒಂದೇ ರೀತಿಯಾಗಿ ವರ್ತಿಸೋದಿಲ್ಲ. ಅವುಗಳ ಒಂದು ಕ್ರಿಯಾಶೀಲತೆಯ ಆಧಾರದ ಮೇಲೆ ಕೆಲವೊಂದು ವೇಗವಾಗಿ ವರ್ತಿಸುತ್ತೆ, ಕೆಲವೊಂದು ನಿಧಾನಗತಿಯಲ್ಲಿ ವರ್ತಿಸುತ್ತೆ, ಕೆಲವೊಂದು ವರ್ತಿಸುವ ಗುಣವನ್ನೇ ತೋರಿಸೋದಿಲ್ಲ. ಹಾಗಾದ್ರೆ ತುಂಬಾ ವೇಗವಾಗಿ ವರ್ತಿಸುವಂತಹ ಲೋಹಗಳನ್ನು ನಾವು ಗಮನಿಸೋದಾದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂತಕ್ಕಂತಹ ಲೋಹಗಳು ತುಂಬಾ ಕ್ಷಿಪ್ರವಾಗಿ ಗಾಳಿಗೆ ತೆರೆದಿಟ್ಟಾಗ ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ತುಂಬಾ ಕ್ಷಿಪ್ರವಾಗಿ ವರ್ತಿಸ್ಬಿಟ್ಟು ಹೆಚ್ಚಿನದಾದಂತಹ ಹಾನಿಯನ್ನ ಉಂಟು ಮಾಡುತ್ತೆ. ಆ ಹಾನಿಯನ್ನ ತಪ್ಪಿಸಬೇಕು ಅಂತಾನೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲೋಹವನ್ನ ನಾವು ಸೀಮೆಎಣ್ಣೆಯಲ್ಲಿ ಸಂಗ್ರಹ ಮಾಡಿ ಇಡ್ತೀವಿ. ನಂತರ ಬಂದ್ರೆ ಮೆಗ್ನೀಷಿಯಂ, ಸತು, ಆನಂತರ ಸೀಸ, ಇನ್ನು ಕೆಲವು ಲೋಹಗಳನ್ನ ಅದರ ಮೇಲೆ ಇನ್ನೊಂದು ಲೋಹದ ಲೇಪನ ಮಾಡಿಬಿಟ್ಟು ಆ ಲೇಪನ ಏನಾಗಿ ವರ್ತಿಸುತ್ತೆ ಅಂದ್ರೆ ರಕ್ಷಣಾ ಕವಚವಾಗಿ ಅದಕ್ಕೆ ರಕ್ಷಣೆಯನ್ನು ಕೊಟ್ಬಿಟ್ಟು ಒಳಗಡೆ ಇರ್ತಕ್ಕಂತಹ ಲೋಹ ಆಮ್ಲಜನಕದೊಂದಿಗೆ ವರ್ತಿಸೋದನ್ನ ತಡೆಗಟ್ಟುತ್ತೆ. ಮೆಗ್ನೀಷಿಯಂ, ಸೀಸ ಮತ್ತು ತವರ ಇನ್ನೂ ಹಲವು ಲೋಹಗಳು ಅದರ ಮೇಲೆ ಲೇಪನವನ್ನ ಕೇಳುತ್ತೆ. ಲೇಪನ ಮಾಡಿಟ್ರೆ ಮಾತ್ರ ಅದೇನಾಗಲ್ಲ, ವರ್ತಿಸೋದಿಲ್ಲ ಗಾಳಿಯೊಂದಿಗೆ. ಲೇಪನ ಇಲ್ಲದೆ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವುಗಳು ಕೂಡ ಗಾಳಿಯೊಂದಿಗಿನ ಆಮ್ಲಜನಕದಲ್ಲಿ ವರ್ತಿಸ್ಬಿಟ್ಟು ತಮ್ಮ ಪ್ರವೃತ್ತಿಯನ್ನ ತೋರಿಸುತ್ತೆ, ತಮ್ಮ ರಾಸಾಯನಿಕ ಕ್ರಿಯೆಯನ್ನ ತೋರಿಸುತ್ತೆ. ಇನ್ನ ಕಬ್ಬಿಣಕ್ಕೆ ಬಂದ್ರೆ ಕಬ್ಬಿಣ ಅನ್ನೋದು ಸಾಮಾನ್ಯವಾಗಿ ಆಮ್ಲಜನಕದೊಂದಿಗೆ ವರ್ತಿಸೋದಿಲ್ಲ. ಆದ್ರೆ ತೇವವನ್ನು ಹೊಂದಿರತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸ್ಬಿಟ್ಟು ಅದರ ಮೇಲೆ ಒಂದು ರೀತಿಯಾದಂತಹ ಬ್ರೌನ್ ಕಲರ್ ಅಂದ್ರೆ ಕಪ್ಪು ಕೆಂಪು ಮಿಶ್ರಿತ ಬಣ್ಣದ ಒಂದು ಲೇಪನ ಉಂಟಾಗುತ್ತೆ. ಅದನ್ನ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವು ತುಕ್ಕು ಅಂತ ಹೇಳಿ ಕರಿತೀವಿ. ಅದು ಏನಪ್ಪಾ ಅಂತ ಹೇಳಿದ್ರೆ ಐರನ್ ಆಕ್ಸೈಡ್, ಕಬ್ಬಿಣದ ಆಕ್ಸೈಡ್ ಅಂತ ಹೇಳಿ. ಕೆಲವು ಲೋಹಗಳಿದ್ದಾವೆ, ಚಿನ್ನ ಮತ್ತು ಬೆಳ್ಳಿಯನ್ನು ಗಮನಿಸಿದಾಗ ಆ ಲೋಹಗಳು ಯಾವುದೇ ರೀತಿಯಾಗಿ ವಾತಾವರಣದಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸೋದೇ ಇಲ್ಲ. ಹೀಗೆ ಲೋಹಗಳು ಅವುಗಳ ಒಂದು ಕ್ರಿಯಾಶೀಲತೆಯನ್ನ ಆಧಾರವಾಗಿಟ್ಟುಕೊಂಡು ಆಮ್ಲಜನಕದೊಂದಿಗೆ ವರ್ತಿಸುತ್ತಾ ಬರುತ್ತವೆ. ಆದರೆ ನಾವು ಕೇವಲ ಆಮ್ಲಜನಕದೊಂದಿಗಿನ ವರ್ತನೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಲೋಹ ತುಂಬಾ ಎತ್ತರದ ಮಟ್ಟದಲ್ಲಿದೆ, ಈ ಲೋಹ ಕಡಿಮೆ ಒಂದು ಕ್ರಿಯಾಶೀಲತೆ ಹೊಂದಿದೆ ಅಂತ ಹೇಳಿ ನಾವು ಗುರುತಿಸೋಕ್ಕಾಗುವುದಿಲ್ಲ. ಹಾಗಾಗಿ ಇನ್ನೂ ಕೆಲವು ಪ್ರತಿವರ್ತನೆಗಳನ್ನ ನೋಡಿಕೊಂಡು ನಂತರ ಲೋಹಗಳ ಕ್ರಿಯಾಶೀಲತೆಯನ್ನು ನಾವು ನಿರ್ಧಾರ ಮಾಡಬೇಕಾಗುತ್ತೆ. ಹಾಗಾಗಿ
ನಾವು ಮುಂದೆ ಲೋಹಗಳ ಒಂದು ನೀರಿನೊಂದಿಗಿನ ವರ್ತನೆಯನ್ನ ನೋಡೋಣ. ಹಾಗಾದ್ರೆ ಎಲ್ಲರೂ ಬರ್ಕೊಳ್ರಿ ವಿದ್ಯಾರ್ಥಿಗಳೇ, ಲೋಹಗಳ ನೀರಿನೊಂದಿಗಿನ ವರ್ತನೆ. ಲೋಹಗಳ ನೀರಿನೊಂದಿಗಿನ ವರ್ತನೆ. ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಈಗ ನಾವು ಇಲ್ಲಿ ಒಂದು ಬೇಸಿಕ್ ಈಕ್ವೇಶನ್ ಅನ್ನ ಬರ್ಕೋಣ. ಲೋಹ ಪ್ಲಸ್ ನೀರು ಏನಾಗುತ್ತೆ? ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಆಯಾ ಲೋಹೀಯ ಆಕ್ಸೈಡ್ ಅನ್ನ ಕೊಡುತ್ತೆ. ಏನನ್ನ ಉತ್ಪತ್ತಿ ಮಾಡುತ್ತೆ? ಲೋಹೀಯ ಆಕ್ಸೈಡ್ ಅನ್ನ ಕೊಡುತ್ತೆ. ನಂತರ ಆ ಲೋಹೀಯ ಆಕ್ಸೈಡ್ ಮತ್ತೆ ನೀರಿನಲ್ಲಿ ಕರಗಿಬಿಟ್ಟು ಲೋಹೀಯ ಆಕ್ಸೈಡ್ ಮತ್ತೆ ನೀರಿನಲ್ಲಿ ಕರಗಿಬಿಟ್ಟು ಆಯಾ ಲೋಹೀಯ ಹೈಡ್ರಾಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆಯಾ ಲೋಹೀಯ ಹೈಡ್ರಾಕ್ಸೈಡ್. ನೋಡಿ ವಿದ್ಯಾರ್ಥಿಗಳೇ, ಲೋಹ ನೀರಿನೊಂದಿಗೆ ವರ್ತಿಸಿಬಿಟ್ಟು ಆಯಾ ಲೋಹೀಯ ಆಕ್ಸೈಡ್ಗಳನ್ನು ಕೊಡುತ್ತೆ. ಜೊತೆಗೆ ಮತ್ತು ಆ ಲೋಹೀಯ ಆಕ್ಸೈಡ್ ನೀರಿನಲ್ಲಿ ಕರಗಿ ಆಯಾ ಲೋಹೀಯ ಹೈಡ್ರಾಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಇಲ್ಲಿ ನಾವು ನೀರನ್ನ ತೆಗೆದುಕೊಳ್ಳೋಣ. ಸಾಮಾನ್ಯ ಕೊಠಡಿಯ ಉಷ್ಣತೆ ನೀರು ಅಥವಾ ತಣ್ಣೀರಿನಲ್ಲಿ ಲೋಹ ವರ್ತಿಸಿದಾಗ ಏನಾಗುತ್ತೆ? ಅದಕ್ಕೆ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಸೋಡಿಯಂ ಲೋಹ. ಸೋಡಿಯಂ ಲೋಹ. ಇಲ್ಲಿ ನಾವು ನೀರು ಸಾಮಾನ್ಯ ಕೊಠಡಿಯ ಉಷ್ಣತೆಯ ನೀರು ಅನ್ಕೊಳ್ಳೋಣ. ಸಾಮಾನ್ಯ ಕೊಠಡಿ ಉಷ್ಣತೆ ಅಥವಾ ತಣ್ಣೀರನ್ನು ಕೊಠಡಿಯ ಉಷ್ಣತೆಯಲ್ಲಿ ಹೇಗೆ ವರ್ತಿಸುತ್ತೆ? ಸಾಮಾನ್ಯ ಕೊಠಡಿಯ ಉಷ್ಣತೆ. ಇಲ್ಲಿ ಸೋಡಿಯಂ ಲೋಹವನ್ನು ತೆಗೆದುಕೊಳ್ಳೋಣ. ಅದನ್ನ ಎಣ್ಣೆ ಒಂದು ರಾಸಾಯನಿಕ ರೂಪದಲ್ಲಿ ನಾವು ಸೂಚಿಸ್ತೀವಿ. ಚಿಹ್ನೆಯಿಂದ ಎಣ್ಣೆ ಸಂಕೇತದಿಂದ ಸೂಚಿಸ್ತೀವಿ. ಎಣ್ಣೆ H2O ಏನನ್ನು ಉತ್ಪತ್ತಿ ಮಾಡುತ್ತೆ? NaOH ಜೊತೆಗೆ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಯಾವ ಅನಿಲ ಬಿಡುಗಡೆ ಆಗುತ್ತೆ? ಇಲ್ಲಿ ಜಲಜನಕ ಅನಿಲ. ನೋಡಿ, ಇಲ್ಲಿ ಸಮೀಕರಣ ಸರಿದೂಗಿಸಿದ ಕಡೆ ಗಮನ ಕೊಟ್ಟಾಗ ನಾವು ಮೊದಲು ಹೈಡ್ರೋಜನ್ ಇಂದ ಸ್ಟಾರ್ಟ್ ಮಾಡೋಣ. H2 ಎಡಭಾಗದಲ್ಲಿದೆ, ಅಂದ್ರೆ 2 ಹೈಡ್ರೋಜನ್ ಅಣುಗಳನ್ನು ಹೊಂದಿದೆ. ಇಲ್ಲಿ ಬಂದಾಗ 1 + 2 3 ಹೊಂದಿದೆ, ಬಲಭಾಗದಲ್ಲಿ 3. ಆ ಕಾರಣಕ್ಕಾಗಿ ಇಲ್ಲಿ 2 ಹಾಕಿದಾಗ 2 + 2 4 ಹೈಡ್ರೋಜನ್ ಅಣುಗಳು ಇಲ್ಲಾಯಿತು, ಬಲಭಾಗದಲ್ಲಿದ್ದು. ಎಡಭಾಗಕ್ಕೆ ಅದನ್ನ ಸರಿದೂಗಿಸಬೇಕು ಅಂದ್ರೆ ಇಲ್ಲಿ 2 ಅನ್ನುವಂಥ ಸಂಖ್ಯೆಯನ್ನು ಹಾಕೋಣ. ಈಗ ಆಮ್ಲಜನಕವನ್ನು ಗಮನಿಸಿದ್ರೆ ಆಮ್ಲಜನಕ 2 ಆಯಿತು. ನಾವು ಬಲಭಾಗವನ್ನು ಗಮನಿಸಿದಾಗ 2 ಆಯಿತು. ಸರಿ, ಆಮ್ಲಜನಕ ಕೂಡ ಸರಿ ಹೋಯಿತು. ನಂತರ ಇಲ್ಲಿ ಸೋಡಿಯಂ ನೋಡಿದ್ರೆ ಸೋಡಿಯಂ 2 ಅಣುಗಳನ್ನು ಹೊಂದಿದೆ. ಇಲ್ಲಿ ಅದೇ 2 ಅನ್ನೋ ಸಂಖ್ಯೆಯನ್ನು ಮಾಡೋಣ. ಈಗ ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಇಲ್ಲಿ ನೋಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ, ಈ ಒಂದು ಕ್ರಿಯೆ, ರಾಸಾಯನಿಕ ಕ್ರಿಯೆ, ಸೋಡಿಯಂ ಲೋಹ ನೀರಿನಲ್ಲಿ ವರ್ತಿಸಿದಾಗ ಆಯಾ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡಿ ಜೊತೆಗೆ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಈ ಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾನೇ ಕ್ಷಿಪ್ರವಾಗಿ ನಡೆಯುತ್ತೆ. ಜೊತೆಗೆ ಹೆಚ್ಚು ಉಷ್ಣತೆಯನ್ನ ಬಿಡುಗಡೆ ಮಾಡುತ್ತೆ. ಜೊತೆಗೆ ಇಲ್ಲಿ ಬಿಡುಗಡೆ ಆದಂತಹ ಉಷ್ಣತೆ ಏನ್ ಮಾಡುತ್ತೆ ಅಂದ್ರೆ ಈ ಹೈಡ್ರೋಜನ್ ಅನಿಲವನ್ನ ತನ್ನಷ್ಟಕ್ಕೆ ಹೊತ್ತಿ ಉರಿಯುವಷ್ಟು ಅದಕ್ಕೆ ಶಕ್ತಿಯನ್ನ ಹೊಂದಿದೆ. ಇದು ಬಹಿರುಷ್ಣಕ ಕ್ರಿಯೆಗೆ ಒಂದು ಉತ್ತಮವಾದ ಉದಾಹರಣೆ. ಬಹಿರುಷ್ಣಕ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣತೆ ಉತ್ಪತ್ತಿಯಾದ್ರೆ, ಉಷ್ಣತೆ ಬಿಡುಗಡೆ ಆದ್ರೆ ಅದನ್ನ ಬಹಿರುಷ್ಣಕ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಲೋಹ ನೀರಿನಲ್ಲಿ ವರ್ತಿಸಿದಾಗ, ಅದರಲ್ಲಿಯೂ ಸಹ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಈ 2 ಲೋಹಗಳಿದ್ರೆ ಅದು ಆಮ್ಲಜನಕದೊಂದಿಗೆ ಗಾಳಿಯಲ್ಲಿ ವರ್ತಿಸಿ ಕೂಡ ವೇಗವಾಗಿ ಒಯ್ಯುತ್ತೆ. ಜೊತೆಗೆ ನೀರಿನಲ್ಲಿ ವರ್ತಿಸಿದಾಗೂ ಸಹ ಆಯಾ ಹೈಡ್ರಾಕ್ಸೈಡ್ಗಳನ್ನು ಉತ್ಪತ್ತಿ ಮಾಡೋದ್ರ ಜೊತೆಗೆ ಬೆಂಕಿಯನ್ನ ಉತ್ಪತ್ತಿ ಮಾಡುತ್ತೆ. ಆ ಬೆಂಕಿ ಅಥವಾ ಆ ಒಂದು ಉಷ್ಣತೆ ಅಲ್ಲಿರ್ತಕ್ಕಂಥ ಹೈಡ್ರೋಜನ್ ಅನಿಲ ತನ್ನಷ್ಟು ತಾನೇ ಹೊತ್ತಿ ಉರಿಯುವಷ್ಟು ಉತ್ತೇಜನವನ್ನ ಕೊಡುತ್ತೆ. ಅಷ್ಟರ ಮಟ್ಟಿಗೆ ಅದರ ತೀವ್ರತೆ ಇರುತ್ತೆ. ಇಲ್ಲಿ
ಇಲ್ಲಿ ನೋಡಿ ಸೋಡಿಯಂ ಲೋಹ ನೀರಿನಲ್ಲಿ ಒರೆಸಿದಾಗ ಆಯಾ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಕೊಡುವ ಜೊತೆಗೆ ಜಲಜನಕ ಅನಿಲವನ್ನು ಸಹ ಬಿಡುಗಡೆ ಮಾಡಿದೆ. ನಂತರ ಇದೇ ರೀತಿಯಾಗಿ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ಒರೆಸಿದ್ರೆ ಏನಾಗುತ್ತೆ? ನೀರು ಸಾಮಾನ್ಯ ಕೊಠಡಿಯ ಉಷ್ಣತೆಯ ನೀರು. ಕ್ಯಾಲ್ಸಿಯಂ ಉದಾಹರಣೆಗೆ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿ ಕೂಡ ನಾವು ಸಮೀಕರಣ ಸರಿದೂಗಿಸೋದ್ರ ಕಡೆ ಗಮನ ಕೊಟ್ಟರೆ ಇಲ್ಲಿ ನೋಡಿ ಹೈಡ್ರೋಜನ್ 2 ಇದೆ, ಇಲ್ಲಿ ಹೈಡ್ರೋಜನ್ ಈ 2 ಅಂತಕ್ಕಂಥದ್ದು ನಾವು ಆವರಣದ ಒಳಭಾಗದಲ್ಲಿ ಬರೆದಿರುವಂತಹ 2 ಅಣುವಿಗೆ ಸಂಬಂಧಿಸಿದ್ದು. ಹಾಗಾಗಿ ಹೈಡ್ರೋಜನ್ 2 ಪ್ಲಸ್ 2 4 ಆಯ್ತು. ಇಲ್ಲಿ 2 ಹಾಕೋಣ. 2 4 2 ಪ್ಲಸ್ 2 4 ಆಯ್ತು. ಆಮ್ಲಜನಕ ಕೂಡ ಈಗ 2 ಅನ್ನೋ ಒಂದು ಅಣು ನಂಬರ್ ಅನ್ನು ತೋರಿಸ್ತಾ ಇದೆ ಸಂಖ್ಯೆನ. ಇಲ್ಲಿ ಬನ್ನಿ ಆಮ್ಲಜನಕ 2 ಆಗಿದೆ. ಹಾಗಾಗಿ ಈಗ ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಇಲ್ಲಿ ನಾವು ಗಮನಿಸಬೇಕಾದ್ರೆ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿಬಿಟ್ಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡಿದೆ, ಜೊತೆಗೆ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡಿದೆ. ಇಲ್ಲಿ ಕೂಡ ನೀವು ಕೇಳಬಹುದು, ಇದು ಕೂಡ ಬಹಿರುಷ್ಣಕ ಕ್ರಿಯೆನಾ? ಹೌದು, ಇದು ಬಹಿರುಷ್ಣಕ ಕ್ರಿಯೆನೇ. ಆದ್ರೆ ಆ ಉಷ್ಣತೆಯ ಪ್ರಮಾಣ ಈ ಮೊದಲು ನಾನು ಹೇಳಿರುವಂತಹ ಸಮೀಕರಣ ಏನಿದೆ, ಸೋಡಿಯಂ ನೀರಿನಲ್ಲಿ ಒರೆಸಿದಾಗ ಉತ್ಪತ್ತಿಯಾಗುವ ಉಷ್ಣತೆಗೆ ಹೋಲಿಸಿದ್ರೆ ಕಡಿಮೆ ಇರುತ್ತೆ. ಹಾಗಾಗಿ ಆ ಉಷ್ಣತೆ ಇಲ್ಲಿ ಬೆಂಕಿಯನ್ನ ಹತ್ತುಕೊಳ್ಳುವಷ್ಟು ಉತ್ತೇಜನವನ್ನ ಕೊಡೋದಿಲ್ಲ. ಅದರ ಬದಲಾಗಿ ಈ ಹೈಡ್ರೋಜನ್ ಅನಿಲ ಏನ್ ಮಾಡುತ್ತೆ ಅಂದ್ರೆ ತುಂಬಾ ಹಗುರವಾಗಿರೋದ್ರಿಂದ ಈ ಲೋಹದ ಮೇಲೆ ಹೋಗಿ ಕೂರುತ್ತೆ. ಆ ಲೋಹ ಆ ಸಂದರ್ಭದಲ್ಲಿ ನೀರಿನೊಂದಿಗೆ ಒರೆಸಿದವಾಗ ಅದರ ಮೇಲ್ಮೈ ಮೇಲೆ ತೇಲ್ತಾ ಇರುತ್ತೆ. ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ಒರೆಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಅಲ್ಲಿ ಉಂಟಾಗ್ತಕ್ಕಂತಹ ದ್ರಾವಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಜೊತೆಗೆ ಆ ಲೋಹ ಆ ನೀರಿನ ಮೇಲ್ಪದರದಲ್ಲಿ ಏನ್ ಮಾಡ್ತಾ ಇರುತ್ತೆ? ತೇಲ್ತಾ ಇರುತ್ತೆ. ಅದಕ್ಕೆ ಕಾರಣ ಅಲ್ಲಿ ಬಿಡುಗಡೆಯಾಗುವಂತಹ ಜಲಜನಕ ಅನಿಲ ತುಂಬಾ ಹಗುರವಾದ ಅನಿಲ. ಆ ಕಾರಣಕ್ಕಾಗಿ ಅದೇನ್ ಮಾಡುತ್ತೆ, ಆ ಲೋಹದ ಮೇಲೆ ಬಂದು ಕೂದ ತಕ್ಷಣ ಆ ಲೋಹ ಅದರೊಂದಿಗೆ ಏನ್ ಮಾಡುತ್ತೆ, ಮೇಲ್ಭಾಗಕ್ಕೆ ಬಂದು ನೀರಿನ ಮೇಲ್ಪದರಕ್ಕೆ ಬಂದ್ಬಿಟ್ಟು ತೇಲ್ತಾ ಹೋಗುತ್ತೆ. ಹೀಗೆ ಸಾಮಾನ್ಯ ಕೊಠಡಿಯ ಉಷ್ಣತೆಯಲ್ಲಿ ಈ ರೀತಿಯ ವರ್ತನೆಯನ್ನ ತೋರಿಸಿದ್ರೆ, ಇನ್ನ ನಂತರ ಬಂದಾಗ ಮೆಗ್ನೀಷಿಯಂ ಲೋಹ ಎಂದು ಉದಾಹರಣೆ ತೆಗೆದುಕೊಂಡ್ರೆ ಆ ಲೋಹ ಸಾಮಾನ್ಯ ಕೊಠಡಿಯ ಉಷ್ಣತೆಯಲ್ಲಿ ಅದು ವರ್ತಿಸೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ವಲ್ಪ ಬಿಸಿಯಾದ ನೀರಿನಿಂದ ವರ್ತಿಸ್ಬಿಟ್ಟು ಅದು ತನ್ನ ವರ್ತನೆಯನ್ನ ತೋರಿಸುತ್ತೆ. ಇದನ್ನ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ನಂತರ ನಾವು ಹೇಗೆ ಮೆಗ್ನೀಷಿಯಂ ಲೋಹ ಬಿಸಿ ನೀರಿನೊಂದಿಗೆ ವರ್ತಿಸುತ್ತೆ ಅಂತ ನೋಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮೆಗ್ನೀಷಿಯಂ ಲೋಹ ಹೇಗೆ ಬಿಸಿ ನೀರೊಂದಿಗೆ ವರ್ತಿಸುತ್ತೆ ಅಂತ ನೋಡೋಣ. ಇಲ್ಲಿ ನಾವು ಉದಾಹರಣೆಯಾಗಿ ಮೆಗ್ನೀಷಿಯಂ ತೆಗೆದುಕೊಳ್ಳೋಣ. ಮೆಗ್ನೀಷಿಯಂನ ಸಂಕೇತ Mg ಬಿಸಿ ನೀರಿನೊಂದಿಗೆ ವರ್ತಿಸ್ಬಿಟ್ಟು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನು ಉತ್ಪತ್ತಿ ಮಾಡುತ್ತೆ, MgOH. ಜೊತೆಗೆ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಬನ್ನಿ ಇಲ್ಲಿ ಸಮೀಕರಣ ಸರಿದೂಗಿಸಿದ ಕಡೆ ಗಮನ ಕೊಟ್ಟಾಗ ಹೈಡ್ರೋಜನ್ 2 ಇದೆ, ಹೈಡ್ರೋಜನ್ 2 ಪ್ಲಸ್ 2 4 ಬಲಭಾಗದಲ್ಲಿದೆ, ಎಡಭಾಗದಲ್ಲಿ 2 ಮಾತ್ರ ಇರೋದ್ರಿಂದ ಇಲ್ಲಿ
ಏನಾಗುತ್ತೆ, ನೀರಿನ ಮೇಲೆ ಬಂದು ತೇಲೋದಕ್ಕೆ ಶುರು ಮಾಡುತ್ತೆ. ಮೆಗ್ನೀಷಿಯಂ ಬಿಸಿ ನೀರಿನೊಂದಿಗೆ ವರ್ತಿಸ್ಬಿಟ್ಟು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ಉತ್ಪತ್ತಿ ಮಾಡೋದ್ರ ಜೊತೆಗೆ ಜಲಜನಕ ಅನಿಲಗಳ ಬಿಡುಗಡೆ ಮಾಡುತ್ತೆ. ಆ ಜಲಜನಕ ಅನಿಲದ ಗುಳ್ಳೆಗಳು ಏನ್ ಮಾಡುತ್ತೆ, ಲೋಹದ ಮೇಲೆ ಬಂದು ಅದರ ಮೇಲೆ ಕುತ್ಕೊಂಡು ಅಂಟ್ಕೊಂಡ್ಬಿಟ್ಟು ಆ ಲೋಹವನ್ನ ನೀರಿನ ಮೇಲೆ ತೇಲುವಂತೆ ಮಾಡುತ್ತೆ. ಹೀಗೆ ಕೊಠಡಿ ಉಷ್ಣತೆ ನೀರು ಮತ್ತೆ ಬಿಸಿ ನೀರಿನೊಂದಿಗೆ ವರ್ತನೆಯನ್ನು ನೋಡಿದ್ವಿ. ನಂತರ ಬಂದಾಗ ನೀರಿನ ಹಬೆಯೊಂದಿಗೆ ಬೇರೆ ಲೋಹಗಳು ಹೇಗೆ ವರ್ತಿಸುತ್ತೆ ಅಂತ ನೋಡೋಣ. ಹಬೆ ಅಂತ ಹೇಳಿದ್ರೆ ನೀರಿನ ಕುದಿಯುವ ಮಟ್ಟವನ್ನ ನೋಡಿಕೊಂಡು ಅಲ್ಲಿ ಉತ್ಪತ್ತಿಯಾಗುವಂತಹ ಹಬೆಯೊಂದಿಗೆ ಲೋಹವನ್ನ ಉರಿಸಿದಾಗ, ಲೋಹವನ್ನ ಅದರೊಟ್ಟಿಗೆ ವರ್ತಿಸುವಂತೆ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿ ಲೋಹವಾಗಿ ಅಲ್ಯೂಮಿನಿಯಂ ಅನ್ನ ತೆಗೆದುಕೊಳ್ಳೋಣ. Al ಇದು ರಾಸಾಯನಿಕ ಸಂಕೇತ. Al ಅಂತಕ್ಕಂಥದ್ದು ಅಲ್ಯೂಮಿನಿಯಂ ಲೋಹ ಹಬೆಯೊಂದಿಗೆ ವರ್ತಿಸಿದಾಗ ನೋಡಿ ಮಕ್ಕಳೇ, ಹಬೆಯನ್ನು ಕೂಡ ನಾವು ನೀರಿನ ಒಂದು ಸಂಕೇತದಲ್ಲಿನೇ ಸೂಚಿಸಬೇಕು. ಕಾರಣ ಹಬೆ ಉತ್ಪತ್ತಿಯಾಗಬೇಕು ಅಂದ್ರೆ ನೀರಿನಿಂದಲೇ ಆಗಿರುತ್ತೆ. ಹಬೆಗೆ ಬೇರೆಯಾದಂತಹ ರಾಸಾಯನಿಕ ಸಂಕೇತ ಇಲ್ಲ. ಹಾಗಾಗಿ ನಾವು H2O ಅನ್ನೋ ಸಂಕೇತವನ್ನೇ ಇಲ್ಲೂ ತಗೋಬೇಕು. ವರ್ತಿಸಿದಾಗ ಇದು ಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತೆ. ನೋಡಿ ಇಲ್ಲಿ ಸರಿಯಾಗಿ ಗಮನಿಸಬೇಕು. ಈ ಹಿಂದೆ ನಾವು ನೋಡಿದಂತೆ ಸಾಮಾನ್ಯ ಕೊಠಡಿ ಉಷ್ಣತೆ ಅಥವಾ ತಣ್ಣೀರು ಅದರೊಟ್ಟಿಗೆ ಬಿಸಿ ನೀರಿನೊಂದಿಗೆ ವರ್ತಿಸಿದಾಗ ಲೋಹೀಯ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗಿತ್ತು. ಆಯಾ ಲೋಹೀಯ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗಿತ್ತು. ಆದ್ರೆ ಅದು ಲೋಹಗಳು ನೀರಿನ ಹಬೆಯೊಂದಿಗೆ ವರ್ತಿಸಿದಾಗ ಅಲ್ಲಿ ಹೈಡ್ರಾಕ್ಸೈಡ್ ನ ಬದಲಾಗಿ ಆಕ್ಸೈಡ್ ಅನ್ನ ಕೊಡುತ್ತೆ. ಜೊತೆಗೆ ಜಲಜನಕ ಅನಿಲ ಬಿಡುಗಡೆ ಆಗುತ್ತೆ. ಸಮೀಕರಣ ಸರಿದೂಗಿಸುವ ಕಡೆ ಗಮನ ಕೊಟ್ಟಾಗ ಆಮ್ಲಜನಕ ಇಲ್ಲಿ 3 ಇದೆ, ಇಲ್ಲಿ ಕೇವಲ 1 ಇದೆ. ಇದನ್ನ ಸರಿದೂಗಿಸಬೇಕು ಅಂತ ಹೇಳಿದ್ರೆ ನಾನಿಲ್ಲಿ 2 ಅನ್ನೋ ಸಂಖ್ಯೆಯನ್ನ ಬರೆಯೋಣ. ಈಗ ಆಮ್ಲಜನಕ ಎಷ್ಟಾಗುತ್ತೆ, 2 3 6 ಆಯಿತು. ನಂತರ ಇಲ್ಲಿ ಬಂದಾಗ 6 ಅನ್ನೋ ಸಂಖ್ಯೆಯನ್ನ ಬರೆಯೋಣ. ಈಗ ಎಷ್ಟಾಗುತ್ತೆ ನೋಡಿ ಮಕ್ಕಳೇ, ಆಮ್ಲಜನಕ ಆಯ್ತು, ಜಲಜನಕ ಅನಿಲಕ್ಕೆ ಬಂದ್ರೆ 6 2 12. ಇಲ್ಲಿ ಎಷ್ಟಿದೆ, ಬರೀ ಕೇವಲ 2 ಇದೆ, 12 ಆಗ್ಬೇಕು. 6 2 12 ಆಗ್ಬೇಕು ಅಂದ್ರೆ ಇಲ್ಲಿ ಯಾವ ಸಂಖ್ಯೆನ ನಾವು ಬರೀಬೇಕಾಗುತ್ತೆ, 6. ನಂತರ ಬನ್ನಿ ಅಲ್ಯೂಮಿನಿಯಂಗೆ ಬಂದಾಗ 2 2 4, ಇಲ್ಲಿ 4 ಅನ್ನೋ ಸಂಖ್ಯೆಯನ್ನ ಬರೆಯೋಣ. ಈಗ ಒಂದ್ಸರಿ ಮತ್ತೆ ಗಮನಿಸೋಣ. ಅಲ್ಯೂಮಿನಿಯಂ 4 ಕಣಗಳು, ಇಲ್ಲಿ 2 2 4. ನಂತರ ಹೈಡ್ರೋಜನ್ಗೆ ಬನ್ನಿ, 6 2 12, 6 2 12 ಸರಿ ಇದೆ. ನಂತರ ಆಮ್ಲಜನಕಕ್ಕೆ ಬನ್ನಿ, 6 ಆಮ್ಲಜನಕ ಅಣುಗಳಿದೆ, ಇಲ್ಲಿ 2 3 6 ಆಮ್ಲಜನಕ ಅಣುಗಳು ಇದೆ. ಇದು ಈಗ ಸರಿದೂಗಿದ ರಾಸಾಯನಿಕ ಸಮೀಕರಣ. ನಾವಿಲ್ಲಿ ನೋಡ್ತಾ ಇರೋದು ಅಲ್ಯೂಮಿನಿಯಂ ಆಕ್ಸೈಡ್. ಹೀಗೆ ಲೋಹ ನೀರಿನ ಹಬೆಯೊಂದಿಗೆ ವರ್ತಿಸಿದಾಗ ಆಯಾ ಲೋಹೀಯ ಆಕ್ಸೈಡ್ ಅನ್ನು ಉತ್ಪತ್ತಿ ಮಾಡುವ ಜೊತೆಗೆ ಜಲಜನಕ ಅನಿಲವನ್ನ ಬಿಡುಗಡೆ ಮಾಡುತ್ತವೆ. ಹೀಗೆ ಕೆಲವು ಲೋಹಗಳು ತಣ್ಣೀರೊಂದಿಗೆ ವರ್ತಿಸಿದ್ದು, ಕೆಲವು ಲೋಹಗಳು ಸಾಮಾನ್ಯ ಕೊಠಡಿಯ ಉಷ್ಣತೆಯ ನೀರಿನೊಂದಿಗೆ ವರ್ತಿಸಿದ್ರೆ, ಇನ್ನು ಕೆಲವು ಬಿಸಿ ನೀರಿನೊಂದಿಗೆ, ಇನ್ನೂ ಕೆಲವು ಹಬೆಯೊಂದಿಗೆ ವರ್ತಿಸ್ತಾ ಇದ್ದಾರೆ. ಆದ್ರೆ ಇನ್ನೂ ಕೆಲವು ಲೋಹಗಳಿದೆ. ಅದ್ಯಾವುದು ಅಂದ್ರೆ ಸೀಸ, ಬೆಳ್ಳಿ, ಚಿನ್ನ, ತಾಮ್ರ. ಈ ಲೋಹಗಳು ಯಾವ ರೀತಿಯಾದ ಬಿಸಿ ನೀರಿನೊಂದಿಗೂ ವರ್ತಿಸೋದಿಲ್ಲ, ನೀರಿನ ಹಬೆಯೊಂದಿಗೂ ವರ್ತಿಸೋದಿಲ್ಲ. ಆ ಕಾರಣಕ್ಕಾಗಿ ಅವುಗಳ ಕ್ರಿಯಾಶೀಲತೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಈ ಎಲ್ಲಾ ಕ್ರಿಯೆಗಳನ್ನ ಆಧಾರವಾಗಿಟ್ಕೊಂಡು ನಾವು ಹೇಳೋದಾದ್ರೆ ಈ ಲೋಹಗಳು ಚಿನ್ನ, ಬೆಳ್ಳಿ, ಸೀಸ ಏನಂತ ಹೇಳ್ತೀವಿ, ಈ ಲೋಹಗಳ ಕ್ರಿಯಾಶೀಲತೆ ಏನಾಗುತ್ತೆ, ಕಡಿಮೆ ಇದೆ ಇವುಗಳಿಗೆ ಹೋಲಿಕೆ ಮಾಡಿದಾಗ. ಇಲ್ಲಿವರೆಗೆ ನಾವು ವಿದ್ಯಾರ್ಥಿಗಳೇ ಹೇಗೆ ಲೋಹಗಳು ಆಮ್ಲಜನಕಕ್ಕೆ ವರ್ತಿಸುತ್ತೆ ಮತ್ತೆ ಲೋಹಗಳು ನೀರಿನೊಂದಿಗೆ ವರ್ತಿಸುತ್ತೆ ಅಂತ ನೋಡಿದ್ವಿ. ಆ 2 ವಿದ್ಯಮಾನಗಳನ್ನ ನಾವು ಗಮನಿಸಿದಾಗ ಎಲ್ಲಾ ಲೋಹಗಳು ಒಂದೇ ರೀತಿಯಾಗಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಆ 2 ವಿದ್ಯಮಾನಗಳನ್ನ ನಾವು ಗಮನದಲ್ಲಿಟ್ಕೊಂಡು ಈ ಲೋಹ ಕ್ರಿಯಾಶೀಲವಾಗಿದೆ, ಪ್ರಬಲವಾಗಿದೆ, ಇನ್ನೊಂದು ಲೋಹ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸೋಣ. ಅದರಲ್ಲಿ ಲೋಹಗಳು ಹೇಗೆ ವರ್ತಿಸುತ್ತೆ ಅಂತ ನೋಡೋಣ. ಅದೇನಪ್ಪಾ ಅಂತ ಹೇಳಿದ್ರೆ ಲೋಹಗಳು ಹೇಗೆ ಆಮ್ಲದೊಂದಿಗೆ ವರ್ತಿಸುತ್ತೆ ಅನ್ನೋದನ್ನ ನಾವೀಗ
ನೋಡೋಣ. ಲೋಹಗಳ ಆಮ್ಲದೊಂದಿಗಿನ ವರ್ತನೆ. ಲೋಹಗಳ ಆಮ್ಲದೊಂದಿಗಿನ ವರ್ತನೆ. ಅಥವಾ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಏನನ್ನ ಉತ್ಪತ್ತಿ ಮಾಡುತ್ತೆ, ಅವುಗಳ ಗುಣಲಕ್ಷಣ ಹೇಗಿರುತ್ತೆ ಅಂತ ನೋಡೋಣ. ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮಗೆ ತುಂಬಾ ಪರಿಚಯ ಇರುವಂತಹ ಆಮ್ಲಗಳನ್ನ ಗಮನಿಸಿದಾಗ ಅವುಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ. ಈ ಮೂರು ಲೋಹಗಳನ್ನ ನಾವು ಹೆಚ್ಚಾಗಿ ನೋಡಿದೀವಿ. ಈ ಹಿಂದೆ ನೀವು 8ನೇ ತರಗತಿ 9ನೇ ತರಗತಿಯಲ್ಲೂ ಕೂಡ ನಾವು ಇದನ್ನ ಲೋಹಗಳ ಆಮ್ಲಗಳನ್ನ ಕಲಿತಿದ್ವಿ. ಇಲ್ಲಿ ಲೋಹಗಳಲ್ಲಿ ಉದಾಹರಣೆಗಳನ್ನ ತೆಗೆದುಕೊಳ್ಳೋದಾದ್ರೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಮತ್ತೆ ಸತು, ನಂತರ ಬಂದಾಗ ಅಲ್ಯೂಮಿನಿಯಂ, ನಂತರ ಕಬ್ಬಿಣ. ಈ 4 ಲೋಹಗಳನ್ನ ಉದಾಹರಣೆಗೆ ತೆಗೆದುಕೊಳ್ಳೋಣ. ಈ ಆಮ್ಲಗಳೊಂದಿಗೆ ಇವುಗಳು ಹೇಗೆ ವರ್ತಿಸುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಾವು ಲೋಹ ಪ್ಲಸ್ ಆಮ್ಲ ಏನನ್ನ ಉತ್ಪತ್ತಿ ಮಾಡುತ್ತೆ? ಲವಣ ಮತ್ತು ಜಲಜನಕ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಹೈಡ್ರೋಜನ್ ಅನಿಲವನ್ನ ಉತ್ಪತ್ತಿ ಮಾಡುತ್ತವೆ. ಹಾಗಾದ್ರೆ ಇಲ್ಲಿ ಆಮ್ಲ ಏನಿರಬೇಕು, ಹೇಗಿರ್ಬೇಕು ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಸಾರಯುಕ್ತವಾಗಿರ್ಬೇಕು. ಸಾರೀಕೃತ ಅಲ್ಲ, ಸಾರಯುಕ್ತ ಆಮ್ಲದೊಂದಿಗೆ ಲೋಹಗಳು ವರ್ತಿಸಿದಾಗ ಆಯಾ ಲವಣಗಳನ್ನ ಉತ್ಪತ್ತಿ ಮಾಡಿ ಜೊತೆಗೆ ಜಲಜನಕ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಾವೀಗ ಮೊದಲನೇ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಮೊದಲನೇ ಲೋಹ ಮೆಗ್ನೀಷಿಯಂ ತೆಗೆದುಕೊಳ್ಳೋಣ. ಮೆಗ್ನೀಷಿಯಂ ಪ್ಲಸ್ ಆಮ್ಲ ಯಾವುದು? HCl, ಹೈಡ್ರೋಕ್ಲೋರಿಕ್ ಆಮ್ಲ. ಏನನ್ನು ಉತ್ಪತ್ತಿ ಮಾಡುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಸಮೀಕರಣ ಸರಿದೂಗಿಸುವ ಕಡೆ ಗಮನ ಕೊಟ್ಟಾಗ ಕ್ಲೋರಿನ್ 2 ಅಣುಗಳನ್ನು ಹೊಂದಿದೆ ಬಲಭಾಗದಲ್ಲಿ, ಇಲ್ಲಿ ಕೇವಲ ಒಂದಿದೆ ಎಡಭಾಗ. ಹಾಗಾಗಿ ಇಲ್ಲಿ 2 ಅಣು ಸಂಖ್ಯೆಯನ್ನು ಹಾಕೋಣ. ಈಗ ಕ್ಲೋರಿನ್ ಗಮನಿಸಿದ್ರೆ ಸರಿದೂಗಿದೆ. ಹೈಡ್ರೋಜನ್ ಅನ್ನ ನೋಡಿದಾಗ ಹೈಡ್ರೋಜನ್ 2 ಅಣುಗಳಿದೆ ಎಡಭಾಗದಲ್ಲಿ, ಬಲಭಾಗದಲ್ಲಿ 2 ಅಣುಗಳಿದೆ. ಈಗ ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಹೀಗೆ ಯಾವುದೇ ಲೋಹ ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಆಯಾ ಲೋಹೀಯ ಲವಣವನ್ನ ಕೊಡೋದ್ರ ಜೊತೆಗೆ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಸರಿನಾ ವಿದ್ಯಾರ್ಥಿಗಳೇ? ನಂತರ ಸಲ್ಫ್ಯೂರಿಕ್ ಆಮ್ಲವನ್ನ ತೆಗೆದುಕೊಳ್ಳೋಣ. ಸಲ್ಫ್ಯೂರಿಕ್ ಆಮ್ಲಕ್ಕೆ ನಾವು ಸತುವನ್ನ ತೆಗೆದುಕೊಳ್ಳೋಣ. ಉದಾಹರಣೆಯಾಗಿ ಸತು Zn ಪ್ಲಸ್ H2SO4. Zn ಅನ್ನೋದು ಸತುವಿನ ಸಂಕೇತ. ಇಲ್ಲಿ ನಾವು ನೋಡೋದಾದ್ರೆ ZnSO4 ಪ್ಲಸ್ H2. ಇಲ್ಲಿ ಗಮನಿಸಿ, ಅಣುಗಳು ಎಡಭಾಗಕ್ಕೂ ಬಲಭಾಗಕ್ಕೂ ಸರಿ ಇದೆ ಅಂತ. Zn ಒಂದು ಅಣು ಇದೆ, ಇಲ್ಲಿ ಬಂದಾಗ Zn ಒಂದು ಅಣು. H2 2 ಅಣುಗಳನ್ನು ಹೊಂದಿದೆ. ಹೈಡ್ರೋಜನ್ ಅನಿಲ 2 ಅಣುಗಳನ್ನು ಹೊಂದಿದೆ, ಇಲ್ಲಿ ಸಹ 2 ಅಣುಗಳು. ಸಲ್ಫೇಟ್ ಅಯಾನ್ ಇಲ್ಲಿ ಒಂದಿದೆ, ಇಲ್ಲೂ ಒಂದಿದೆ. ಇದು ಸರಿದೂಗಿದ ರಾಸಾಯನಿಕ ಸಮೀಕರಣ. ಇಲ್ಲಿ ನಾವು ಏನನ್ನ ಗಮನಿಸ್ತಾ ಇದ್ದೀವಿ? ಯಾವುದೇ ಲೋಹ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಬಳಸಿದಾಗ ಆಯಾ ಲೋಹೀಯ ಸಲ್ಫೇಟ್ ಅನ್ನ ಕೊಡೋದ್ರ ಜೊತೆಗೆ ಅದನ್ನ ನಾವು ಸಾಮಾನ್ಯವಾಗಿ ಲವಣ ಅಂತ ಕರೀತೀವಿ. ಲವಣವನ್ನ ಉತ್ಪತ್ತಿ ಮಾಡೋದ್ರ ಜೊತೆಗೆ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ನಂತರ ಬಂದ್ರೆ ಉಳಿದಿರ್ತಕ್ಕಂತಹ ಆಮ್ಲ ನೈಟ್ರಿಕ್ ಆಮ್ಲ. ಈ ನೈಟ್ರಿಕ್ ಆಮ್ಲ ಏನಿದೆ, ನೈಟ್ರಿಕ್ ಆಮ್ಲದೊಂದಿಗೆ ಯಾವುದೇ ಲೋಹ ವರ್ತಿಸೋದಿಲ್ಲ. ಯಾವ 2 ಲೋಹಗಳನ್ನು ಹೊರತುಪಡಿಸಿಬಿಟ್ಟು ನೈಟ್ರಿಕ್ ಆಮ್ಲದೊಂದಿಗೆ ಯಾವ ಲೋಹಗಳು ವರ್ತಿಸೋದಿಲ್ಲ. ಆ 2 ಲೋಹಗಳು ಯಾವುದು ಅಂತ ಹೇಳಿದ್ರೆ ಒಂದು ಮೆಗ್ನೀಷಿಯಂ ಮತ್ತೊಂದು ಮ್ಯಾಂಗನೀಸ್. ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಈ 2 ಲೋಹಗಳೇನಿದೆ ಇದು ಅತಿ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿಬಿಟ್ಟು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಇದೆರಡನ್ನ ಹೊರತುಪಡಿಸಿ ಇನ್ನು ಯಾವುದೇ ಲೋಹ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸೋದಿಲ್ಲ. ಕಾರಣ ಏನು?
ಉತ್ಕರ್ಷಕ. ಅಲ್ಲಿ ಬಿಡುಗಡೆಯಾಗುವಂತಹ ಜಲಜನಕದೊಂದಿಗೆ ತಾನು ವರ್ತಿಸ್ಬಿಟ್ಟು ನೀರಿನ ಉತ್ಪತ್ತಿ ಮಾಡುತ್ತೆ. ಜೊತೆಗೆ ನೈಟ್ರಿಕ್ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ. ತನ್ನಷ್ಟಕ್ಕೆ ತಾನೇ NO ನೈಟ್ರಿಕ್ ಆಕ್ಸೈಡ್ಗಳನ್ನ N2O ಆಗಿರ್ಬೋದು, NO ಆಗಿರ್ಬೋದು ಅಥವಾ NO2 ಆಗಿರ್ಬೋದು, ಹೀಗೆ ನೈಟ್ರಿಕ್ ಆಕ್ಸೈಡ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಕೇಳಿಸ್ಕೊಳ್ಳಿ ಇನ್ನೊಮ್ಮೆ ವಿದ್ಯಾರ್ಥಿಗಳೇ. ಅತಿ ಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಕೇವಲ ಈ ಎರಡು ಲೋಹಗಳು ಮಾತ್ರ ವರ್ತಿಸಿ ಜಲಜನಕ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಮತ್ತೆ ಬೇರೆ ಯಾವ ಲೋಹಗಳು ಕೂಡ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸೋದಿಲ್ಲ. ಕಾರಣ ಏನಂದ್ರೆ ನೈಟ್ರಿಕ್ ಆಮ್ಲ ಪ್ರಬಲವಾದ ಉತ್ಕರ್ಷಕ, ಬಿಡುಗಡೆಯಾಗತಕ್ಕಂತಹ ಹೈಡ್ರೋಜನ್ ಅನ್ನ ಆಮ್ಲಜನಕದೊಂದಿಗೆ ವರ್ತಿಸ್ಕೊಂಡ್ಬಿಟ್ಟು ನೀರನ್ನು ಉತ್ಪತ್ತಿ ಮಾಡುತ್ತೆ. ಅದರೊಟ್ಟಿಗೆ ತನ್ನದೇ ಆದ ನೈಟ್ರಿಕ್ ಆಕ್ಸೈಡ್ ಗಳನ್ನ ಉತ್ಪತ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತೆ. ಏನಪ್ಪಾ ಅಂದ್ರೆ N2O ಮಾಡಬಹುದು, NO ಆಗಬಹುದು ಅಥವಾ NO2 ಆಗಬಹುದು. ಹೀಗೆ ಲೋಹಗಳು ವಿವಿಧ ಆಮ್ಲಗಳೊಂದಿಗೆ ವರ್ತಿಸುತ್ತವೆ. ಆ ಎಲ್ಲಾ ಕ್ರಿಯೆಗಳನ್ನು ನಾವು ಗಮನಿಸಿದಾಗ ನಮಗೆ ಬಹುಮುಖ್ಯವಾಗಿ ಮತ್ತು ಸಾಮಾನ್ಯವಾಗಿ ಕಾಣಿಸ್ತಾ ಇರುವುದಂದ್ರೆ ಜಲಜನಕ ಅನಿಲದ ಬಿಡುಗಡೆ. ಇಲ್ಲಿ ನಾವು ಈ ಕ್ರಿಯೆಗಳಿಂದ ಯಾವ ರೀತಿಯಾದಂತಹ ಉತ್ತರಕ್ಕೆ ಬರಬಹುದು ಅಂದ್ರೆ ಲೋಹ ಆಮ್ಲದೊಂದಿಗೆ ವರ್ತಿಸ್ಬಿಟ್ಟು ಆಯಾ ಲವಣಗಳನ್ನ ಕೊಡುವುದ್ರ ಜೊತೆಗೆ ಜಲಜನಕ ಅನಿಲಗಳ ಬಿಡುಗಡೆ ಮಾಡುತ್ತೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ 4 ಲೋಹಗಳನ್ನ ನಾವು ಉದಾಹರಣೆಗೆ ತಗೊಂಡಿದ್ದೇವೆ. ಈ 4 ಲೋಹಗಳ ಕ್ರಿಯಾಶೀಲತೆಯನ್ನು ಗಮನಿಸೋದಾದ್ರೆ ಕ್ರಿಯಾಶೀಲತೆ ಈ ರೀತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಮೆಗ್ನೀಷಿಯಂ ಸ್ವಲ್ಪ ಹೆಚ್ಚಾಗಿ ಕ್ರಿಯಾಶೀಲವಾದ ಲೋಹ, ನಂತರ ಬಂದಾಗ ಅಲ್ಯೂಮಿನಿಯಂ ಲೋಹ, ನಂತರ ಬಂದಾಗ ಜಿಂಕ್, ನಂತರ ಬಂದಾಗ ಐರನ್. ಹೀಗೆ ಇವುಗಳ ಕ್ರಿಯಾಶೀಲತೆ ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಮೆಗ್ನೀಷಿಯಂ ಕಡೆಯಿಂದ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂನಿಂದ ಜಿಂಕ್ ನಿಂದ ಐರನ್ ಅಂದ್ರೆ ಕಬ್ಬಿಣ. ಇಲ್ಲಿ ನಾವು ನೋಡಿದ್ದು ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ. ನಂತರ ಇದೆ ಇನ್ನೊಂದು ವಿದ್ಯಮಾನ ಇದೆ. ಅದೇನಪ್ಪಾ ಅಂದ್ರೆ ಲೋಹಗಳು ಹೇಗೆ ಲೋಹೀಯ ಲವಣ ದ್ರಾವಣದೊಂದಿಗೆ ವರ್ತಿಸುತ್ತೆ ಅಂತ. ಲೋಹೀಯ ಲವಣ ದ್ರಾವಣದೊಂದಿಗೆ ಹೇಗೆ ಲೋಹಗಳು ವರ್ತಿಸುತ್ತೆ, ಯಾವ ಲೋಹ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ, ಯಾವ ಲೋಹ ಕಡಿಮೆ ಕ್ರಿಯಾಶೀಲವಾಗಿರುತ್ತೆ, ಅಲ್ಲಿ ಆ ಎರಡರ ನಡುವೆ ಕ್ರಿಯೆಗಳು ನಡೆದಾಗ ಯಾವ ರೀತಿಯಾದಂತಹ ಉತ್ಪನ್ನವನ್ನ ಕೊಡುತ್ತೆ ಅಂತ ಹೇಳಿ ನಾವೀಗ ನೋಡೋಣ. ಲೋಹಗಳು ಲೋಹೀಯ ದ್ರಾವಣದೊಂದಿಗಿನ ವರ್ತನೆ. ಲೋಹಗಳ ಲೋಹೀಯ ದ್ರಾವಣದೊಂದಿಗಿನ ವರ್ತನೆ ಎಲ್ಲ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ಲೋಹಗಳ ಲೋಹೀಯ ದ್ರಾವಣದೊಂದಿಗಿನ ಲೋಹೀಯ ಲವಣ ದ್ರಾವಣದೊಂದಿಗಿನ ವರ್ತನೆ. ಲೋಹೀಯ ಲವಣ ದ್ರಾವಣ ಹೊಂದಿನ ವರ್ತನೆ. ಈ ಲೋಹಗಳ ಲವಣ ದ್ರಾವಣದೊಂದಿಗಿನ ವರ್ತನೆ ಇಲ್ಲಿ ಗಮನಿಸಬೇಕು. ಲೋಹಗಳಲ್ಲಿ ಲೋಹವಿರುತ್ತೆ, ಲೋಹೀಯ ದ್ರಾವಣದಲ್ಲಿಯೂ ಸಹ ಏನಿರುತ್ತೆ, ಲೋಹ ಇರುತ್ತೆ. ಲೋಹ ಮತ್ತು ಲೋಹದ ದ್ರಾವಣ ಬಳಸಿದಾಗ ಏನಾಗಬಹುದು, ಇಲ್ಲಿ ಯಾವ ವಿದ್ಯಮಾನ ಕ್ರಿಯೆ ನಡೆಯುತ್ತಪ್ಪ ಅಂದ್ರೆ ಹೆಚ್ಚು ಕ್ರಿಯಾಪಟುವಾದ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನ ಆಯಾ ದ್ರಾವಣದಿಂದ ಏನ್ ಮಾಡುತ್ತೆ, ಹೊರಗೆ ಹಾಕುತ್ತೆ. ಆ ದ್ರಾವಣದಿಂದ ಅದನ್ನ ಹೊರಗೆ ಹಾಕಲ್ಪಡುತ್ತೆ. ಹೀಗೆ ಲೋಹೀಯ ದ್ರಾವಣದೊಂದಿಗೆ ವರ್ತಿಸಿಬಿಟ್ಟು ಮತ್ತೊಂದು ಉತ್ಪನ್ನವನ್ನ ಕೊಡುತ್ತವೆ. ಇದಕ್ಕೆ ನಾವು ಉದಾಹರಣೆಯಾಗಿ ಒಂದು ಲೋಹೀಯ ದ್ರಾವಣ ಯಾವ ತಗೊಳ್ಳೋಣ, CuSO4 ತಾಮ್ರದ ಸಲ್ಫೇಟ್.
ಹೆಚ್ಚು ಕ್ರಿಯಾಶೀಲವಾದ ಧಾತು ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನ ಆಯಾ ಲೋಹೀಯ ದ್ರಾವಣದಿಂದ ಹೊರಗಡೆ ಹಾಕುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ನಾವೀಗ ಏನ್ ಕಲ್ತಿದ್ವಿ ಇದನ್ನ ನಾವು ಟೆಸ್ಟ್ ಟ್ಯೂಬ್ಗಳ ಮುಖಾಂತರವಾಗಿ ಗಮನಿಸೋದಾದ್ರೆ, ನೀವು ನೋಡ್ತಾ ಇರ್ತಕ್ಕಂತಹ ಚಿತ್ರ ಲವಣಗಳ ದ್ರಾವಣದೊಂದಿಗೆ ಲೋಹಗಳ ವರ್ತನೆ. ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ 2 ಟೆಸ್ಟ್ ಟ್ಯೂಬ್ಗಳಿವೆ, ಎ ಮತ್ತು ಬಿ. ಎ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಏನನ್ನ ತೆಗೆದುಕೊಂಡಿದೀವಿ ಅಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು ಕಬ್ಬಿಣದ ಮೊಳೆಗೆ ದಾರವನ್ನ ಕಟ್ಬಿಟ್ಟು ಅದರಲ್ಲಿ ಮುಳುಗಿಸಿದೀವಿ. ನಂತರ ಟೆಸ್ಟ್ ಟ್ಯೂಬ್ ಬಿ ಅನ್ನ ನೋಡ್ತಾ ಇದ್ವಿ, ಪ್ರಣಾಳ ಬಿ ಅನ್ನ ನೋಡ್ತಾ ಇದ್ವಿ. ಅದರಲ್ಲಿ ಕಬ್ಬಿಣದ ಸಲ್ಫೇಟ್ ದ್ರಾವಣ ಆಗಿದೆ, ತಾಮ್ರದ ಮೊಳೆ ಬಣ್ಣ ಬದಲಾವಣೆ ಆಗಿದೆ. ಇಲ್ಲಿ ನಾವು ಮೊದಲನೇ ಪ್ರಣಾಳದಿಂದ ಟೆಸ್ಟ್ ಟ್ಯೂಬ್ ಎ ನಿಂದ ಎರಡನೇದು ಟೆಸ್ಟ್ ಟ್ಯೂಬ್ ಬಿಗೆ ನೋಡ್ಬೇಕು ಅಂದಾಗ ಅಲ್ಲಿ ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ತಾ ಇದೆ ರಾಸಾಯನಿಕ ಕ್ರಿಯೆ ನಡೆದಿದೆ. ಹೌದು, ರಾಸಾಯನಿಕ ಕ್ರಿಯೆ ನಡೆದಿದೆ. ಅಲ್ಲಿ ಇರ್ತಕ್ಕಂತಹ ತಾಮ್ರದ ಸಲ್ಫೇಟ್ ದ್ರಾವಣ ಕಬ್ಬಿಣದ ಮೊಳೆಯೊಂದಿಗೆ ವರ್ತಿಸ್ಬಿಟ್ಟು ಟೆಸ್ಟ್ ಟ್ಯೂಬ್ ಎ ಬಿ ನಲ್ಲಿ ನಾವು ನೋಡ್ತಾ ಇರುವಂತೆ ದ್ರಾವಣದ ಬಣ್ಣ ಬದಲಾವಣೆಯಾಗಿದೆ. ಅಲ್ಲಿ ಇರುವಂತಹ ನೀಲಿ ಬಣ್ಣ ಬದಲಾವಣೆ ಆಗಿಬಿಟ್ಟು ಜೊತೆಗೆ ಕಬ್ಬಿಣದ ಮೊಳೆ ಏನಾಗಿದೆ ಕೆಂಪು ಬಣ್ಣ ಅದರ ಮೇಲೆ ಲೇಪನ ಆಗಿರೋದನ್ನ ನೋಡ್ತಾ ಇದ್ದೀವಿ. ಇದರ ಅರ್ಥ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಹೊರಬಂದು ಕಬ್ಬಿಣದ ಮೇಲ್ಮೈ ಮೇಲೆ ನಿಂತಿದೆ. ಜೊತೆಗೆ ಕಬ್ಬಿಣ ಏನಾಗಿದೆಪ್ಪ ಅಂದ್ರೆ ಅಲ್ಲಿ ತಾಮ್ರದ ಸಲ್ಫೇಟ್ ನಲ್ಲಿ ಇರ್ತಕ್ಕಂತಹ ತಾಮ್ರವೆಲ್ಲ ಹೊರಗಡೆ ಆದ್ಮೇಲೆ ಸ್ವಲ್ಪ ಪ್ರಮಾಣದ ಕಬ್ಬಿಣ ಅದರಲ್ಲಿ ವಿಲೀನ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಈ ಕ್ರಿಯೆಗೆ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರಿತೀವಿ. ಲೋಹಗಳ ಕ್ರಿಯಾಶೀಲತೆಯನ್ನ ಆಧಾರವಾಗಿಟ್ಕೊಂಡ್ಬಿಟ್ಟು ಹೆಚ್ಚು ಕ್ರಿಯಾಶೀಲವಾದ ಧಾತು ಕಡಿಮೆ ಕ್ರಿಯಾಶೀಲವಾದ ಧಾತುವನ್ನ ಆ ಒಂದು ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಎಲ್ರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು.